ಜನಸಾಮಾನ್ಯರ ನೇರ ಪ್ರಶ್ನೆಗಳು, ಜನಪ್ರತಿನಿಧಿಗಳು, ಗಣ್ಯರ ನೇರ ಉತ್ತರಗಳು, ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿಶೇಷ ಕಾರ್ಯಕ್ರಮ. ಅದು ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ಇವತ್ತು ನಾವು ಆರಿಸ್ಕೊಂಡಿರುವಂಥದ್ದು ರಾಜಕಾರಣವೋ ಕಾವಿ ಕಾರಣವೋ ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ. ಬನ್ನಿ, ಚರ್ಚೆನಲ್ಲಿ ಪಾಲ್ಗೊಳ್ಳಿಕ್ಕೆ ಶ್ರೀ ಶಾಂತವೀರ ಮಹಾಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ. ಶ್ರೀ ಕೊಳದ ಮಠ ಶಾಂತವೀರ ಮಹಾಸ್ವಾಮೀಜಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಋಷಿಕುಮಾರ ಸ್ವಾಮೀಜಿ ಇದ್ದಾರೆ, ಕಾಳಿಮಠ ಅರಸಿಕೆರೆ. ಋಷಿಕುಮಾರ ಸ್ವಾಮೀಜಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಎಡಭಾಗದಲ್ಲಿದ್ದಾರೆ ಉಮಾದೇವಿ ಸಮಾಜ ಸೇವಕಿ. ಉಮಾದೇವಿಯವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಡಾಕ್ಟರ್ ವಸು ಪ್ರಾಧ್ಯಾಪಕಿ ಮತ್ತು ಪ್ರಗತಿಪರ ಲೇಖಕಿ ಕೂಡ ಹೌದು. ವಸುವರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಮೊದಲನೇ ಪ್ರಶ್ನೆ ಶಾಂತವೀರ ಮಹಾಸ್ವಾಮೀಜಿಗಳೇ, ಈಗೊಂದು 10 ದಿನದ ಹಿಂದೆ ನಾವೊಂದು ವರದಿ ಪ್ರಸಾರ ಮಾಡಿದ್ವಿ. ಅದರಲ್ಲಿ ಕೆಲ ಮಠಾಧೀಶರು ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದೆವು ಅಂತ. ಯಡಿಯೂರಪ್ಪನವರಿಗೆ ಬೆಂಬಲ ಘೋಷಣೆ ಮಾಡುವಂಥದ್ದು ಇದೇನು ಹೊಸದೇನೂ ಅಲ್ಲ ತಮ್ಮದು. ಆವಾಗ ಯಾವಾಗ ಅವಕಾಶಗಳು ಸಿಗುತ್ತೆ ಅವತ್ತು ಯಾವತ್ತೂ ಕೂಡ ನೀವು ಇಂಥ ಅವಕಾಶನ ಮಿಸ್ ಮಾಡ್ಕೊಂಡಿಲ್ಲ. ನೀವು ಮೊನ್ನೆನೂ ಕೂಡ ಸುಮಾರು 10 ಜನ ಮಠಾಧೀಶರ ಜೊತೆಗೆ ನೀವು ಘೋಷಣೆ ಮಾಡಿದ್ರಿ. ಕೆಲವೊಂದು ವಿರೋಧಾಭಾಸದ ಹೇಳಿಕೆಗಳಿತ್ತು, ಗೊಂದಲದ ಹೇಳಿಕೆಗಳಿತ್ತು. ತಾವು ಹೇಳಿದ್ದೇನು ಅಂದರೆ ಅಣ್ಣಾ ಹಜಾರೆ ಅವರಿಗೆ ನಮ್ಮ ಬೆಂಬಲ ಇದೆ, ಆದರೆ ಏನು ಲೋಕಾಯುಕ್ತ ನ್ಯಾಯಮೂರ್ತಿಗಳೇನು ವರದಿನ ಕೊಟ್ಟಿದ್ರು ಸಂತೋಷ್ ಹೆಗಡೆ ಅವರು, ಆ ಅಕ್ರಮ ಗಣಿಗಾರಿಕೆ ವರದಿಯ ಬಗ್ಗೆ ನಮ್ಮ ವಿರೋಧ ಇದೆ ಅಂತ. ಸೊ ನೀವು ಯಾರ ಪರವಾಗಿ ಯಾರ ವಿರೋಧವಾಗಿ ದನಿ ಎತ್ತಕ್ಕೆ ಹೋಗಿದ್ದೀರಿ ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ. ತಾವು ಹೇಳಿದ್ರೆ ಈಗ ಯಡಿಯೂರಪ್ಪನಿಗೆ ಸದಾಕಾಲ ನಮ್ಮ ಬೆಂಬಲ ಅಂತ. ಈ ಒಂದು ರಾಜ್ಯದ ಒಳಿತಿಗಾಗಿ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ನಮ್ಮ ಬೆಂಬಲ ಸದಾ ಇದೆ. ಮತ್ತು ಇಂದಿನ ಅನೇಕ ಜನ ಮುಖ್ಯಮಂತ್ರಿಗಳು ಮಾಡದಿರತಕ್ಕಂಥ ಕೆಲವಾರು ಒಳ್ಳೆಯ ಕಾರ್ಯಗಳನ್ನ ಇವರ ಒಂದು ಮುಖಾಂತರ ಆಗಿದೆ. ಅದರಿಂದ ಇಡೀ ಜನತೆಗೆ ಒಳ್ಳೆಯದಾಗಿದೆ. ಇಡೀ ಕರ್ನಾಟಕದಲ್ಲಿ ಧಾರ್ಮಿಕ ಇಲಾಖೆಗೆ ಸೇರಿರ್ತಕ್ಕಂಥ 40,000 ದೇವಸ್ಥಾನಗಳ ಸ್ಥಿತಿಗತಿ ಒಂದು ಹಂತಕ್ಕೆ ಬಂದಿದೆ. ಒಂದು ಎರಡನೇದು, ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಮಸೀದಿಗಳ ಒಂದು ಜೀರ್ಣೋದ್ಧಾರಕ್ಕೂ ಅದಕ್ಕೂ ಕೂಡ ಸುಮಾರು 280 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಅದರದ್ದು ನೋಡೋದು. ಮತ್ತು ಈ ಕ್ರೈಸ್ತ ಒಂದು ಚರ್ಚ್ಗಳಿಗೂ ಅನುಗುಣವಾಗಿ ಅದಕ್ಕೊಂದು ಪ್ರಾಧಿಕಾರ ಮಾಡಿ ಅದಕ್ಕೂ ಕೂಡ ಹಣ ಬಿಡುಗಡೆ ಮಾಡೋದು. ಮತ್ತೊಂದು ಅವರ ಗಮನಿಸಿದರೆ ಹಜ್ ಯಾತ್ರೆಗೆ ಯಾವ ರೀತಿಯಾಗಿ ನಮ್ಮ ಮುಸ್ಲಿಮ್ಸ್ ಬಾಂಧವರು ಹೋಗ್ತಾರೋ ಅದೇ ರೀತಿಯಾಗಿ ನಮ್ಮ ಹಿಂದೂಗಳು ಕೂಡ ನೀವೇನಾದರೂ ಒಂದು ವ್ಯವಸ್ಥೆ ಮಾಡಿ ನಮ್ಮ ಧರ್ಮದತ್ತಿ ಇಲಾಖೆಯಿಂದ ಕೇಳ್ಕೊಂಡ್ವಿ. ಆಗ ಅವರು ಮಾಯಾ ಸರೋವರ್ಗೆ ಏನಿದೆ ಆ ಒಂದು ಸರೋವರಕ್ಕೆ ಹೋಗಿ ಬರಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿ 35,000ರಿಂದ 25,000 ಬಿಡುಗಡೆ ಮಾಡ್ತಾರೆ. ಸುಮಾರು 500 ಜನ ಅದರಿಂದ ಉಪಯೋಗ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಎಲ್ಲ ಒಂದು ಮಠಗಳಿಗೆ ಮತ್ತು ಧಾರ್ಮಿಕ ಸಂಸ್ಥೆಗಳೇ ಹಣ ಬಿಡುಗಡೆ ಮಾಡೋದು. ಏಕೆಂದರೆ ಅಲ್ಲಿ ಕಾರ್ಯಕ್ರಮ ನೋಡಿ ಅದು ಕೇವಲ ಹಣ ತೆಗೆದುಕೊಂಡೋಗಿ ಯಾರಿಗೂ ಏನು ಕೊಟ್ಟಿಲ್ಲ, ಅವರು ಹಣ ಬಿಡುಗಡೆ ಮಾಡಿದ್ರು, ಅನುದಾನ ಬಿಡುಗಡೆ ಮಾಡಿದ್ರು. ಈ ರೀತಿಯಾಗಿ ಅದು ಒಂದು ರೀತಿಯಲ್ಲಿ ಆಯಿತು. ಮತ್ತು ಇವತ್ತು ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ 5,000 ಮಾತ್ರ ಮುಖ್ಯಮಂತ್ರಿಗಳಿಂದ 5,000 ಕೊಡ್ತಿದ್ದು. ಹಾಗಾಗಿ ನಮ್ಮ ಕಿದ್ವಾಯ್, ಯಾಕೆ ಅದು ನಮ್ಮ ಮಠದ ಜಾಗದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಹಾಸ್ಪಿಟ್ಲು, ಸುಮಾರು 4,000 ಜನ ಇದ್ದಾರೆ. ಅಲ್ಲಿ ಕೂಡ ನೋಡಿ ಕಿದ್ವಾಯ್ ಕ್ಯಾನ್ಸರ್ಗೆ ಬಂದರೆ ಭಾಳ ಇದಾಗುತ್ತೆ, ಅದು ನೋಡಿ ಅಂದರೆ ಅದಕ್ಕೆ 50,000 ರೂಪಾಯಿ ಬಿಡುಗಡೆ ಮಾಡೋಕ್ಕೆ ಒಂದು ವ್ಯವಸ್ಥೆ. ಈ ರೀತಿಯಾಗಿ ಅನೇಕ ಉತ್ತಮವಾದಂಥ ಕಾರ್ಯ ಮಾಡ್ತಿರೋದ್ರಿಂದ ಇರಲಿ ಅಂತ ಹೇಳಿದ್ವಿ. ಮತ್ತು ಎರಡನೇದು ನಿಮ್ಮ ಒಂದು ಪ್ರಶ್ನೆ, ಈ ಅಣ್ಣಾ ಹಜಾರೆ ಒಳ್ಳೆ ಕಾರ್ಯ ಮಾಡಿದ್ರು, ಅದಕ್ಕೆ ಎಲ್ಲರೂ ಕಾಯ ವಾಚ ಮನಸ ಸಹಕಾರ ಕೊಡಬೇಕಾದ ಕರ್ತವ್ಯ ಇತ್ತು. ಅದು ಬಂದಿದೆ, ಒಳ್ಳೆ ಕಾಲ ಬೆಳೆಯುತ್ತೆ. ಮತ್ತು ಈ ಲೋಕಾಯುಕ್ತರ ಒಂದು ವರದಿಗೆ ಏನು ಬಂದಿದೆ ಅದರಲ್ಲಿ 2000ರಿಂದ ಹಿಂದಿನವರೆಗೂ ಕೂಡ ಯಾರೇ ಲೋಪ ಮಾಡಿರಲಿ, ದೋಷ ಮಾಡಿರಲಿ, ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನ ಕಾಲದಲ್ಲಿ ಒಂದು ಆದೇಶ ಹೊರಡಿಸಿ ಅದು ರಾಜ್ಯ ಪತ್ರಿಕೆಗಳು ಪ್ರಕಟವಾಗಿತ್ತು, ಅದಂತೆ ಮಾಡಿ ಅಂತ ಅವ್ರಿಗೆ ಆದೇಶ ಕೊಟ್ಟರು. ಅದರಂತೆ ಅವ್ರು ಮಾಡಬೇಕಾಗಿದ್ದು ಮೊದಲೇ ವರದಿ ಕೊಟ್ಟರು. ಹೇಗೆ ಪೊಲೀಸ್ ಇಲಾಖೆಯಲ್ಲಿ FIR ಕೊಡ್ತಾರೆ ಆ ರೀತಿ ಕೊಟ್ಟರು. ಆದರೆ ಅನೇಕ ವ್ಯಕ್ತಿಗಳನ್ನ ಹೆಸರು ಸೇರಿಸಿದ್ರು. ಅಂತಿಮವಾಗಿ ಅವರು ವರದಿ ಕೊಡಬೇಕಾದ್ರೆ 2006ರಿಂದ ತೆಗೆದುಕೊಂಡ್ರು. ಇದು ಏತಕ್ಕೆ ಮಾಡಿದ್ದೀರಾ, ಇದು ಯಾಕೆ ಅವ್ರನ್ನೆಲ್ಲ ಬಿಟ್ರಿ, ಅದರಲ್ಲಿ ಯಡಿಯೂರಪ್ಪ ಆಗಿರ್ಬೋದು ಮತ್ತೊಬ್ಬ ಯಾರೇ ತಪ್ಪು ಮಾಡಿರಲಿ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಂದು. ನನ್ನ ಪ್ರಶ್ನೆಯಲ್ಲಿ ಸ್ವಾಮೀಜಿ, ತಾವು ಹೇಳಿದ್ರಿ ಏನು ಅಂತಂದ್ರೆ ಯಡಿಯೂರಪ್ಪ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಿಜಕ್ಕೂ ನೀವು ಹೇಳಿದ್ದಕ್ಕೆ ಯಾವುದಕ್ಕೂ ಅಬ್ಜೆಕ್ಷನ್ ಇಲ್ಲ ಬಿಡಿ. ಆದರೆ ಯಡಿಯೂರಪ್ಪ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಾರೆ. ಕೇವಲ ಯಡಿಯೂರಪ್ಪ ಮಾತ್ರ ಅಲ್ಲ, ಎಲ್ಲ ರಾಜಕಾರಣಿಗಳು ಯಾರೇ ಸಮಾಜದಲ್ಲಿ ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಿದವ್ರಿಗೆ ಕಿವಿ ಹಿಂಡಿ ಬುದ್ಧಿವಾದ ಹೇಳುವಂಥ ಕೆಲಸವನ್ನು ತಾವುಗಳು ಮಾಡಬೇಕು, ಸಮಾಜದ ಪ್ರತಿನಿಧಿಗಳು ತಾವು. ನಾವು ಮಾಡಿದ್ದೇವೆ. ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂತ ಅಲ್ಲ, ಯಾಕೆ ಸುಮ್ಮನೆ ತಾವುಗಳು ಕೆಟ್ಟ ಹೆಸರು ತಗೋತೀರಿ? ಸುಮ್ಮನೆ ಯಡಿಯೂರಪ್ಪ PR ನಾವು ತಪ್ಪು ಮಾಡಿದ್ರು ಎಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನೋರಲ್ಲಿ ಮೊದಲನೇ
ಪಂಕ್ತಿಯಲ್ಲಿ ನಾವು ಬರ್ತೀವಿ. ಯಾರೇ ತಪ್ಪು ಮಾಡಿರಲಿ ಈ ರಾಜ್ಯಕ್ಕೆ, ಕನ್ನಡ ನಾಡಿಗೆ, ಕನ್ನಡ ಜನತೆಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಯಾರಿಂದ ನಮಗೇನೂ ಆಗಬೇಕಾಗಿದ್ದಿಲ್ಲ. ನಾವು ಜನಗಳ ಒಂದು ಪ್ರತಿನಿಧಿ, ಜನಗಳ ಸೇವೆಗಾಗಿ ಇರತಕ್ಕಂಥವ್ರು. ಬೇರೆ ಮಟ್ಟಕ್ಕೂ ನಮ್ಮ ಮಟ್ಟದ ಒಂದು ವೈಶಿಷ್ಟ್ಯನೇ ಬೇರೆ ಅಂತ ಹಿನ್ನೆಲೆ ಇರೋದ್ರಿಂದ ನಾನು ಕೇಳ್ತಾ ಇರುವಂಥದ್ದು, ಯಾಕೆ ಇಂಥವ್ರನ್ನೆಲ್ಲ ಸಪೋರ್ಟ್ ಮಾಡಿ ಕೆಟ್ಟ ಹೆಸರನ್ನು ತಗೊಳ್ತೀರಿ ತಾವು? ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ತಪ್ಪು ಅವ್ರು ಒಳ್ಳೆ ಕಾರ್ಯ ಮಾಡೋದು ಒಳ್ಳೇದು ಹೇಳ್ತಾ ಇದ್ದೀವಿ. ಎಲ್ಲಿ ತಪ್ಪು ಮಾಡಿದ್ರು ಅದು ತಪ್ಪಾಗಿದೆ, ಅದು ತಿದ್ಕೊಳ್ಳಿ ಅಂತಲೂ ಹೇಳಿದ್ದೀವಿ. ಯಾಕಂದ್ರೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆಗೆ ಕೊಳದ ಮಠದ ಶ್ರೀಗಳು ಮಾಡ್ತಾ ಇದ್ದಾರೆ ಅಂದ್ರೆ ಕೊಳಗಗಟ್ಟಲೆ ಬಂದಿರಬೇಕು ಅವರಿಗೆ. ನೇರವಾಗಿ ನಾವು ಹೇಳ್ತೀವಿ, ಅವರಿಂದ ಇದುವರೆಗೂ ಒಂದು ಟಿಕ್ಕಾಸ್ ಕೂಡ ಪಡೆದಿಲ್ಲ, ಪಡೆಯೋದು ಇಲ್ಲ, ನಮಗೆ ಬೇಕು ಇಲ್ಲ. ಎಸ್, ಈಗ ಋಷಿಕುಮಾರ ಸ್ವಾಮೀಜಿ ಏನು ಹೇಳ್ತಾರೆ? ಸ್ವಾಮೀಜಿ, ನಾನು ಯಾರನ್ನೂ ಸಮರ್ಥಿಸ್ಕೊಳ್ಳಲ್ಲ. ಮೊದಲನೇದು ನಾನು ಹೇಳಿರೋದು ಮೊದಲನೇ ಮಾತೆ, ಮೊದಲು ಮಠಮಾನ್ಯಗಳನ್ನು ತನ್ನಿ ನೀವು ಲೋಕಪಾಲ್ ಕಾಯ್ದೆ ಅಡಿಗೆ, ಆಮೇಲೆ ಮಿಕ್ಕಿದ್ದನ್ನೆಲ್ಲ ತನ್ನಿ ಅಂತ ಹೇಳಿ ನಾನು ಕೇಳಿರೋ ಮಾತು. ಯಾತಕ್ಕೆ ಈ ಮಾತು ಕೇಳಿದ್ದೀನಿ ಅಂತಂದರೆ, ಜನಸಾಮಾನ್ಯರು ಒಬ್ಬ ವ್ಯಕ್ತಿಯನ್ನು ಶಾಸಕನನ್ನಾಗಿ ಮಾಡಲ್ಲ. ಆತ ಮಠಕ್ಕೆ ಬರ್ತಾನೆ, ನಾಳೆ ಬೆಳಗ್ಗೆಗೆ MLC ಮಾಡ್ತೀವಿ. ಯಾರು ಅಲ್ಲ, ಪ್ರಜಾಪ್ರಭುತ್ವ ಅಲ್ಲ ಮಾಡೋದು, ಮಠಪ್ರಭುತ್ವ ಮಾಡುತ್ತೆ MLC-ನ. ಮಠ ಯಾತಕ್ಕದು ಅಂತ ನಾಳೆ ಬೆಳಗ್ಗೆ ಉಸ್ತುವಾರಿ ಸಚಿವ ಇಲ್ಲ, ನಾನು ಯಾರು ಅಂತ ಹೇಳಿಲ್ಲ, ಈ ಥರ ನಡೆಯುತ್ತೆ ಅಂತ ಹೇಳಿದ್ದೀನಿ. ಮುಂದೆ ನಿಮಗೆ ಬಿಟ್ಟಿದ್ದು ಎಲ್ಲ ಹೇಳಿದಾದ ನಂತರ ಅವರು ಹರಹರ ಶ್ರೀಚನ್ನ ಸೋಮೇಶ್ವರ ಅಂತಾರಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇದನ್ನು ಮಾಡಿದ್ದು ಜನಪ್ರತಿನಿಧಿಗಳ ಪ್ರಜಾಪ್ರಭುತ್ವನೋ ಅಥವಾ ಮಠದ ಸ್ವಾಮೀಜಿಗಳು ಗೊತ್ತಾಗ್ತಾ ಇಲ್ಲ. ಇದು ಖಂಡಿತವಾಗ್ಲೂ ನಾವು ನೋಡ್ತಾ ಇದ್ದೀವಿ, ಅವರು ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇರೋವಂಥದ್ದೇ. ಇದು ನಿತ್ಯ 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 ಕರ್ಮ. ನಾವೆಲ್ಲ ಹೋಗ್ತೀವಿ, ಆಗಲೇಬೇಕು, ಗೋಹತ್ಯೆ ನಿಷೇಧ ಆಗಲೇಬೇಕಂತೀವಿ. ಗೋಮಾಳದ ಜಾಗ ಎಲ್ಲ ಒಡ್ಕೊಂಡು ತಿನ್ಕೊಂತೀವಿ. ಗೋಮಾಳಕ್ಕೆ ಎಲ್ಲಿ ನೋಡು 30 ಎಕರೆಗೆ ಫೆನ್ಸಿಂಗ್ ಹಾಕಂತೀವಿ, 40 ಎಕರೆಗೆ ಹಾಕಂತೀವಿ, 60 ಎಕರೆಗೆ ಅವ್ರವ್ರ ಕೆಪಾಸಿಟಿಗೆ ತಕ್ಕಂತೆ ಹಾಕೊಳ್ತೀವಿ. ಇದು ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಆದರೆ ನಾನೆಲ್ಲೂ ಹಾಕೊಂಡಿಲ್ಲ ಇದುವರೆಗೂ. ಒಂದೇ ಒಂದು ಗೋಮಾಳದ ಗೋಪಾದದ ಜಾಗನೂ ನಾನು ತಗೊಂಡಿಲ್ಲ. ಶಾಂತವೀರ ಮಹಾಸ್ವಾಮಿಗಳಿಗೂ ನನಗೂ ಇದಕ್ಕಾಗಿ ಯುದ್ಧನೇ ನಡೆದೋಯ್ತು ಒಂದು ಮೊನ್ನೆ, ಇದೆಲ್ರಿಗೂ ಗೊತ್ತೈತೆ. ಯಾಕೆಂದರೆ ಕೆಂಗೇರಿ ಹತ್ರ ಒಬ್ಬ ಗೋಮಾಳದ ಜಾಗದಲ್ಲಿ 5 ಎಕರೆಗೆ ಫೆನ್ಸಿಂಗ್ ಹಾಕ್ಕೊಂಡಿದ್ದಾನೆ, ದೇವಸ್ಥಾನ ಕಟ್ಕೊಂಡಿದ್ದಾನೆ. 30-40ನಲ್ಲಿ 30-40 ದೇವಸ್ಥಾನ ಕಟ್ಟಿದ್ದಾನೆ, 5 ಎಕರೆಗೆ ಫೆನ್ಸಿಂಗ್ ಹಾಕಿದ್ದಾನೆ. ಈ 30-40liರೋ ದೇವಸ್ಥಾನ ಈ ಸುತ್ತ ಬಿಲ್ಡಿಂಗ್ ಎದ್ಮೇಲೆ ಒಳಕೊಂಡೋಗ್ತೈತೆ. ಇದು ಇಲ್ಲಿದೆ. ತಹಸೀಲ್ದಾರರು ಮನವಿ ಮಾಡ್ತಾರೆ, 4 ಸತಿ ಮನವಿ ಮಾಡಿದ್ದಾರೆ. ಆ 4 ಸತಿದು ಪತ್ರ ಇದೆ. ಆತ ಇಲ್ಲಿ ಅವನು ಹೇಳ್ತಾನೆ, ಇಲ್ಲ ದಯಮಾಡಿ ನಿಮ್ಮ ಜಾಗನ ನಿಮಗೆ ಬಿಟ್ಕೊಡ್ತೀವಿ ಅಂತ ತಹಸೀಲ್ದಾರ್ಗೆ ಆ ಸ್ವಾಮೀಜಿನೂ ಪತ್ರ ಬರೀತಾರೆ. ಪೇಪರ್ನಲ್ಲಿ ಯಾವುದೇ ಮಾಹಿತಿ ಕೊಡ್ದಿರ ನನ್ನ ದೇವಸ್ಥಾನ ಹೊಡೆದಿದ್ದಾರೆ ಅಂತ ಅವ್ರು ಕೊಡ್ತಾರೆ. ಆ ತಹಸೀಲ್ದಾರನ್ನು ವಜಾ ಮಾಡಿ ಅಂತ ಸ್ವಾಮೀಜಿಯವರು ಆಗ್ರಹ ಮಾಡ್ತಾರೆ. ಒಬ್ಬ ನಿಷ್ಠಾವಂತ ತಹಸೀಲ್ದಾರನ್ನು ವಜಾ ಮಾಡಿಬಿಟ್ರೆ, ನಾವು ಅದ್ರ ಬೆನ್ನಲ್ಲಿ ನಿಂತ್ಕೊಂಡು ನಿಷ್ಠಾವಂತ ಅವನು ಗೋಮಾಳದಲ್ಲಿ ಕಟ್ಕೊಡ್ದು ಅಂತಿರೋ ಅಂಥವನ್ನ ವಜಾ ಮಾಡಿ ಅಂತ ನಾವು ಇವತ್ತು ಕೇಳಿಬಿಟ್ರೆ ಯಾವ ಸ್ವಾಮಿತ್ವ ಉಳಿತ ನಮಗೆ? ಗೋಮಾಳ ಅನ್ನತಕ್ಕಂಥದ್ದು ಅಂತ ಏನು ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ದೇವಸ್ಥಾನ ಇರೋದು ನಿಜ, ಗೋಶಾಲೆ ಇರೋದು ನಿಜ, ಪಾಠಶಾಲೆ ಇರೋದು ನಿಜ. ನಾನು ಹೇಳ್ತೀನಿ, ಈಗ ಇನ್ನೊಂದು ಅದೇ ದೇವಸ್ಥಾನದ ಹಿಂದೆ ಒಂದು ದೇವಸ್ಥಾನ, ಅದು ಗೋಮಾಳದಲ್ಲೇ ಕಟ್ಟಿರೋ ದೇವಸ್ಥಾನ, ಅದು ಗೋಮಾಳ ದೇವಸ್ಥಾನನೇ. ಅದು ನೋಡಿರಲಿಲ್ಲ, ಇದು ನೋಡಿದ್ರು. ಅದಕ್ಕೆ ಅವ್ರ ಸಪೋರ್ಟು ಇದಕ್ಕೆ ಇಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಓದಿ ದೇವಸ್ಥಾನ ಹೊಡಿಬೇಡಪ್ಪ ಅಂತ. ಆಮೇಲೆ ಅದು ಗೋಮಾಳ ಜಾಗ ಅನ್ನೋದು ಗೊತ್ತಾಯಿತು. ಒಂದು ಎರಡನೇದೇನಪ್ಪ ಅಂದರೆ, ನನ್ನ ಅನಿಸಿಕೆ ಏನಂದರೆ, ನಾನು ಸರ್ಕಾರ ಗಮನಕ್ಕೆ ತಂದೆ, ಈ ಗೋಮಾಳವನ್ನು ಗೋಶಾಲೆಗಳಿಗೋಸ್ಕರವಾಗಿ ಅದು ಉಪಯೋಗಿಸ್ಬೇಕೆ, ಬೇರೆ ಯಾವುದಕ್ಕೂ ಉಪಯೋಗಿಸ್ಬಾರ್ದು ಅಂತಿರಲ್ಲ. ಅದೇ ಕೆಂಗೇರಿ ಆವರಣದಲ್ಲಿ ಇವತ್ತು ಬೆಂಗಳೂರು ಇರ್ತಕ್ಕಂಥ ಅನೇಕ ಜನ ರಾಜಕೀಯ ವ್ಯಕ್ತಿಗಳು ಸುಮಾರು 700 ಎಕರೆಗೂ ಜಾಸ್ತಿ ಜಮೀನನ್ನು ಒತ್ತರಿಸ್ಕೊಂಡವ್ರೆ. ಅದರಲ್ಲೂ ಮಠಾಧೀಶರುಗಳು ಇದ್ದಾರೆ ಮತ್ತು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒಂದೇ ದೊರಕಲಿ ಅಂತ ನಾವು ಕೇಳಿದ್ದೀವಿ. ಅವ್ರನ್ನೂ ಕರ್ಕೊಂಬನ್ನಿ. 700 ಎಕರೆ ಯಾರು ಮಾಡ್ಕೊಂಡಿದ್ದಾರೆ ಮಠಾಧೀಶರು, ಅವ್ರನ್ನು ತನ್ನಿ. ಆ ಜಾಗನೂ ಗೌರ್ಮೆಂಟ್ ನನ್ನ ಅನಿಸಿಕೆ. ಆದ್ದರಿಂದ ಇವರು ತೊಗೊಂಡಿರತಕ್ಕಂಥದ್ದನ್ನು ಒಬ್ಬ ಮಾರಿದಾನೆ, ಇದು ನಂದು ಅಂತ ಮೋಸ ಹೋಗಿದ್ದಾರೆ ಇವರು. ಅವನಿಗೆ ನಂದೇ ಜಾಗ ನಾನು ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಅದನ್ನು ಅವ್ರನ್ನೂ ಕರ್ಸಿದೆ, ಇವ್ರನ್ನೂ ಕರ್ಸಿದೆ, ಎಲ್ಲರೂ ಬಂದಿದ್ರು. ಯಾಕೆಂದ್ರೆ ಬಿಜೆಪಿ ಪ್ರಮುಖ ಪಾತ್ರ ವಹಿಸಿರೋರೇ ಈ ಗೋಮಾಳ ಜಾಗ ನುಂಗ್ತಾ ಇದ್ದಾರೆ. ಯಾರೇ ನೇರವಾಗಿ ಹೇಳ್ತೀವಿ, ತಪ್ಪು ಯಾರೇ ಮಾಡಿದ್ರು ಹೇಳ್ತೀವಿ, ತಪ್ಪು ಯಾರೇ ಮಾಡಲಿ ಹೇಳ್ತೀವಿ. ಓಕೆ, ತಮ್ಮ ಒಂದು ಅಭಿಪ್ರಾಯ, ಅನಿಸಿಕೆ ಏನು ಮೇಡಮ್? ನನ್ನ ಮುಂದೆ ನಿಂತಿರುವಂತಹ ಸ್ವಾಮೀಜಿನೂ ಭಾರತದ ಒಬ್ಬ ನಾಗರಿಕ ಮಾತ್ರನೇ ಹೊರತು ಅದಕ್ಕೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರನ್ನು ಯಾರೂ ಕೊಟ್ಟಿಲ್ಲ. ಒಬ್ಬ ರಾಜಕಾರಣಿಗಾಗಲಿ ಒಂದು ಸಮಾಜದ ತಪ್ಪನ್ನು
ತಡೆಯುವಂತಹ ಹಕ್ಕಿದೆ ಅಂತ ಭಾವಿಸದೆ ಅವರ ಭ್ರಮೆ ಆಗಿದೆ. ಯಾವುದೋ ಒಂದು ಜಾತಿಯ ಪ್ರತಿನಿಧಿಯೋ ಹೊರತು ಆ ಮಠಕ್ಕೆ ನಡೆದುಕೊಳ್ಳುವಂತಹ 4 ಜನರ ಪ್ರತಿನಿಧಿಗಳು ಅವರು ಹೊರತು ಇಡೀ ಡೆಮಾಕ್ರಸಿಯ ಪ್ರತಿನಿಧಿಗಳು ಅವರಲ್ಲ. ಅಷ್ಟು ಸೊಗಸಾಗಿ ನೀವು ಡೆಮಾಕ್ರೆಟಿಕ್ ಆಗಿ ಮಾತಾಡುವಂಥವ್ರು ಇನ್ನೂ ಯಾಕೆ ಕಾಷಾಯ ವಸ್ತ್ರದಲ್ಲೇ ಇದ್ದೀರಾ? ಇನ್ನೂ ಯಾಕೆ ಜನರನ್ನ ಕಾಲಿಗೆ ಬೀಳಿಸ್ಕೊಳ್ತಾ ಇದ್ದೀರಾ? ಇಡೀ ನಾವು ಬೆಂಗಳೂರನ್ನು ತೆಗೆದುಕೊಂಡ್ರೆ ಕರ್ನಾಟಕದ ಪ್ರತಿ ಮಠಕ್ಕೆ ಇಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟ ಹಾಗೆ ಜಾಗವನ್ನು ಪಡ್ಕೊಂಡಿದ್ದಾರೆ. ಇಡೀ ಬೆಂಗಳೂರನ್ನು ಹರಿದು ಹಂಚಿಕೊಂಡಿರುವಂತಹ ಈ ಮಠಗಳು ಕರ್ನಾಟಕದ ವಿಧಾನಸೌಧದ ಹಿಂದ್ಗಡೆ ಇರುವಂತಹ ನಿಜವಾದ ಶಕ್ತಿ ಅನ್ನೋದು ಅದಕ್ಕೇನು ಎರಡನೇ ಮಾತಿಲ್ಲ. ಒಬ್ಬ CM ತಾನು ಅಲ್ಲಿ ನಿಂತಿರುವಂತಹ ಕಾರಣ ಜನರು ಅನ್ನುವಂತಹ ಏನು ಭರವಸೆ ಸಹ ಇಲ್ಲ. ಅಲ್ಲಿಗೆ ಹೋದಾಗ ಮೊದಲು ವಾಸ್ತುವನ್ನು ಬದಲಾಯಿಸ್ಕೊಳ್ತಾರೆ. ಕೂತ್ಕೊಳ್ಳೋ ದಿನ ಬಂದು ಯಾರೋ ಒಬ್ಬ ಪುರೋಹಿತ ಅಲ್ಲಿ ಪೂಜೆ ಮಾಡ್ತಾನೆ, ತಮ್ಮ ಜಾತಿಗೆ ಸೇರಿದಂತಹ ಗುರುಗಳು ಬಂದು ಅಲ್ಲಿ ದಾರ ಕಟ್ತಾರೆ. ಅಂದರೆ CM ಆಗಿರೋದು ಯಾರ ಕಾರಣಕ್ಕೆ? ಇದು ನಾಚಿಕೆಗೇಡಿನ ವಿಷಯ. ಭಾರತದಂತಹ ಡೆಮಾಕ್ರಸಿಯಲ್ಲಿ ಮೊಟ್ಟ ಮೊದಲಿಗೆ ಮಾಡಬೇಕಾಗಿರೋದು 100ಕ್ಕೆ 100 ನಮ್ಮಲ್ಲಿರುವಂತಹ ಮಠಗಳನ್ನು ನಿರ್ಮೂಲನ ಮಾಡಬೇಕು. ಉಮಾದೇವಿ ಅವರೇ ತಮ್ಮ ಸರದಿ. ನನಗನ್ಸುತ್ತೆ ಇವಾಗ ಈ ದೊಡ್ಡ ರೌಡಿಗಳು ಮರಿ ರೌಡಿಗಳನ್ನ ಸಾಕೊಳ್ತಾರಲ್ಲ, ನನಗೇನಾದ್ರು ನೆಕ್ಸ್ಟ್ ನೀವು ನೋಡ್ಕೋಬೇಕು, ನಮ್ಮ ಮನೆಯವ್ರನ್ನ ನಮ್ಮ ಕಡೆಯವ್ರನ್ನ ನಮ್ಮನ್ನೆಲ್ಲ ಸಾಕಬೇಕು ಅಂತ ಮಾಡ್ತಾರಲ್ಲ, ಆ ಥರ ಈ ರಾಜಕಾರಣಿಗಳು ಈ ಸ್ವಾಮೀಜಿಗಳನ್ನ ಈ ಮಠದವ್ರನ್ನ ಸಾಕೊಳ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ನಂಗೆ ಅನ್ಸುತ್ತೆ ಆ ಥರನೇ ಅನಿಸ್ತಿರೋದು. ರೌಡಿಗಳು ಹೇಳ್ತಾರಲ್ವಾ, ನನಗೆ ಯಾರನ್ನ ಎತ್ತಿಬಿಟ್ರೆ ನೀನು ಅವ್ರನ್ನ ಎತ್ತಬೇಕು ಇವ್ರನ್ನ ಎತ್ತಬೇಕು ಅಂತಾರಂತಲ್ವಾ, ಆ ಥರ ಈ ಒಂಥರ ರಾಜಕಾರಣಿಗಳು ನಮಗೇನಾದರೂ ನೀವು ನಮ್ಮ ಹಿಂದೆ ಇರಬೇಕು ಅಂತ. ಇವರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ನಾವು ಯಾವ ವಿಷಯಕ್ಕೆ ಹೋಗ್ತಿದ್ದೀವಿ, ನಾವು ಯಾವ ರೀತಿ ಸಪೋರ್ಟ್ ಮಾಡ್ತೀವಿ ಅಂತ ಏನು ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಆಗಿದೆ, ಅವರಿಂದ ನಾವು ಹೋಗಬೇಕು ಅಂದರೆ ಅವರಿಗೆಲ್ಲ ಯಾವ್ಯಾವ ರೀತಿ ಇವರು ಏನೇನು ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತಲ್ವಾ. ಯಾರನ್ನ ಮಾಮೂಲಿ ಇವಾಗ ಲೇಡೀಸ್ ಬರ್ತಾರೆ, ಅಯ್ಯೋ ಮೇಡಮ್ ನಮ್ಮ ಮಗನಿಗೆ ಎಜುಕೇಷನ್ ಕೊಡ್ಸೋಕ್ಕಾಗ್ತಿಲ್ಲ ಅಂದರೆ ನೋಡೋಣ ಇರಿ ಯಾವ್ದಾರ ಮಠಕ್ಕೆ, ಅಯ್ಯೋ ಮಠ ಸವಾಸ ಬೇಡ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಲೇಡೀಸ್ ಎಲ್ಲ. ಈಗ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದಮೇಲೆ 40,000 ದೇವಸ್ಥಾನಗಳನ್ನು ಉಳಿಸಿದ್ರು ಅಂದ್ರೆ ಅದರ ಅರ್ಥ ಏನು? ಕರ್ನಾಟಕದಲ್ಲಿ ಎಷ್ಟು ಸಾವಿರ ಸ್ಲಮ್ಗಳಿದೆ, ಎಷ್ಟು ಜನರಿಗೆ ಇನ್ನೂ BPL ಕಾರ್ಡ್ ಸಿಕ್ಕಿಲ್ಲ. ಅದೆಲ್ಲವನ್ನು ಬಿಟ್ಟು ಇವರು ಸಮರ್ಥಿಸ್ತಾ ಇರೋದೇನು ಅಂದರೆ ಅವರು 40,000 ದೇವಸ್ಥಾನ ಉಳಿಸಿದ್ರು, ಮಠಗಳಿಗೆ ದುಡ್ಡು ಕೊಟ್ಟರು, ಮಠಗಳಿಗೆ ಬರಬೇಕಾದ ಜಾಗ. ಮಠಗಳು ಅಂತ ಉಲ್ಲೇಖ ಮಾಡ್ತಾರೆ. ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಅದು ಮಸೀದಿಗಳಿರ್ಬೋದು, ಚರ್ಚ್ಗಳು ಇರ್ಬೋದು, ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಅನೇಕ ಉದ್ಯಮಿದಾರರು ಇರ್ಬೋದು, ಎಲ್ಲಿ ಭ್ರಷ್ಟಾಚಾರ ಇಲ್ಲ ಅನ್ನೋದು ಅವ್ರು ಹೇಳಿ ಮೊದಲು. ಎಲ್ಲ ಕಡೆ ಭ್ರಷ್ಟಾಚಾರ ಇದೆ, ಎಲ್ಲ ಕಡೆ ನಿರ್ಮೂಲನೆ ಆಗಬೇಕು ಅನ್ನೋದ್ಕಂಥದ್ದು ಇವತ್ತೆಲ್ಲರ ಅನಿಸಿಕೆ ಬಂದಿದೆ. ಇವತ್ತು ಕ್ರಿಶ್ಚಿಯನ್ ಮಿಷನರಿಗೆ ಹೊರಗಡೆಯಿಂದ ದುಡ್ಡು ಬರುತ್ತೆ, ಅದನ್ನು ಯಾರು ಕೇಳೋರು ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಮತ್ತು ಹೊರಗಡೆಯಿಂದ ದುಡ್ಡು ಬರುತ್ತೆ, ಆದರೆ ಎಲ್ಲಾದರೂ ಹಣ ಬರಲೇಬೇಕು ಒಂದು ಕಡೆ ಒಳ್ಳೆ ಕಾರ್ಯ ಆಗಬೇಕಾದ್ರೆ. ಮತ್ತಷ್ಟೇ ಮುಗಿದಿದೆ, ನಾನು ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ನಿಮ್ಮ ಬಾವುಟದಲ್ಲಿ ಮೇಲ್ಗಡೆ ಭಾಗದಲ್ಲಿ ಕಾವಿ ಇರೋದು, 2ನೇದು ಬಿಳಿಗ್, 3ನೇದು ಹಸಿರು. ಸಾಸಿವೆ ಕಾಳಷ್ಟು ಯೋಗ್ಯತೆ ನಾನು ಮಠಾಧೀಶರಿಗಾಗ್ಲಿ ಇವತ್ತಿಗಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ಯೋಗ, ಯಾಗ, ಶ್ರುತಿ, ಮತ, ಮಯ, ವಿರಕ್ತಿ, ಘೋರವ್ರತ, ತಪಸ್ಸು, ನಿಷ್ಠೆ, ಜಪ, ಗುಣಾಸಕ್ತತೆ, ಸ್ನಾನ, ಮೌನ, ಧ್ಯಾನ, ಆಕಾರ, ಸತ್ಯ, ನೇಮ